ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಮಂತ್ರಿಗಳಾದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಮೊಘಲ್ಸರಾಯ್ ಎಂಬ ಪಟ್ಟಣದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಶಾರದಾ ಪ್ರಸಾದ್ ಶ್ರೀವಾಸ್ತವ್ ಹಾಗೂ ರಾಮ್ ದುಲಾರಿ ದೇವಿ ತಾಯಿಯವರು ಆಗಿರುತ್ತಾರೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ಅಲಹಾಬಾದಿನಲ್ಲಿ ನಡೆದಿರುತ್ತದೆ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಇವರು ಕಾಶಿ ವಿದ್ಯಾಪೀಠದಲ್ಲಿ ಮಾಡಿರುತ್ತಾರೆ. ಅಲ್ಲಿ ತತ್ವಶಾಸ್ತ್ರದಲ್ಲಿ ಹಾಗೂ ನೀತಿಶಾಸ್ತ್ರದಲ್ಲಿ ಇವರು ಪದವಿಯನ್ನು ಪಡೆದಿರುತ್ತಾರೆ. ಹೀಗೆ ಇವರಿಗೆ ಕಾಶಿ ವಿದ್ಯಾಪೀಠವು ಶಾಸ್ತ್ರಿ ಎಂಬ ಬಿರುದನ್ನು ನೀಡಿರುತ್ತದೆ. ಹಾಗೂ ಇವರು ತಮ್ಮ 16ನೇ ವಯಸ್ಸಿನಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಸೆರೆಮನೆವಾಸ ಅನುಭವಿಸಿರುತ್ತಾರೆ. ಇವರಿಗೆ 1928ರಲ್ಲಿ ಲಲಿತಾ ಎಂಬುವರೊಡನೆ ಇವರಿಗೆ ವಿವಾಹವು ನಡೆಯುತ್ತದೆ. ಇವರಿಗೆ 6 ಜನ ಮಕ್ಕಳು ಜನಿಸಿರುತ್ತಾರೆ. ಅವರುಗಳ ಪೈಕಿ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆಗಿರುತ್ತಾರೆ. ಇವರಿಗೆ 1937 ಹಾಗೂ 1942ರಲ್ಲಿ ಇವರನ್ನು ಉತ್ತರ ಪ್ರದೇಶದ ಪ್ರಾಂತೀಯ ಶಾಸಕಾಂಗ ಸಭೆಗೆ ಚುನಾಯಿತ ಸದಸ್ಯರಾಗಿ ಆಯ್ಕೆ ಮಾಡಿರುತ್ತಾರೆ. ಹಾಗೂ ಉತ್ತರ ಪ್ರದೇಶದ ಪ್ರಾಂತೀಯ ಸರ್ಕಾರದಲ್ಲಿ ಇವರನ್ನು ಸಾರಿಗೆ ಮಂತ್ರಿಗಳಾಗಿ ಹಾಗೂ ಹಣಕಾಸು ಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ. ತದನಂತರ ಇವರನ್ನು 1952ರಲ್ಲಿ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿರುತ್ತಾರೆ. ತದನಂತರ 1957ರಲ್ಲಿ 1962ರಲ್ಲಿ ಇವರನ್ನು ಅಲಹಾಬಾದ್ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಮಾಡಿರುತ್ತಾರೆ. ಇವರನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಸಾರಿಗೆ ಮಂತ್ರಿಗಳಾಗಿ ಹಾಗೂ ರೈಲ್ವೆ ಮಂತ್ರಿಗಳಾಗಿ ಹಾಗೂ ಭಾರೀ ಕೈಗಾರಿಕಾ ಮಂತ್ರಿಗಳಾಗಿ ಹಾಗೂ ವಾಣಿಜ್ಯೋದ್ಯಮ ಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ ಹಾಗೂ ಇವರು ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ಇವರು ಒಮ್ಮೆ ಉತ್ತರ ಪ್ರದೇಶದಲ್ಲಿ ನಡೆದ ರೈಲ್ವೆ ಅಪಘಾತದಲ್ಲಿ ಅನೇಕರು ಸಾವು ನೋವುಗಳನ್ನು ಅನುಭವಿಸಿರುತ್ತಾರೆ. ಇದನ್ನು ಕಂಡು ಇವರು ನೈತಿಕ ಹೊಣೆ ಹೊತ್ತು ರೈಲ್ವೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುತ್ತಾರೆ. ತದನಂತರ 1964ರಲ್ಲಿ ಇವರನ್ನು ಭಾರತ ದೇಶದ 2ನೇ ಪ್ರಧಾನಮಂತ್ರಿಗಳನ್ನಾಗಿ ನೇಮಕ ಮಾಡಿರುತ್ತಾರೆ. ಆ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮುನ್ನಡೆಸಿ ಜಯಗಳಿಸಿರುತ್ತಾರೆ. ಆ ಸಮಯದಲ್ಲಿ ಇವರು ದೇಶವನ್ನು ಉದ್ದೇಶಿಸಿ, ಸೈನಿಕರನ್ನು ಉದ್ದೇಶಿಸಿ ಹಾಗೂ ರೈತರನ್ನು ಉದ್ದೇಶಿಸಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಕೂಗಿ ಭಾರತ ದೇಶದ ಪ್ರಜೆಗಳಿಗೆ ಕರೆ ನೀಡಿರುತ್ತಾರೆ. ಇಂತಹ ಶಾಂತಿದೂತ ಪ್ರಧಾನಮಂತ್ರಿಗಳು ಭಾರತ ಮತ್ತು ರಷ್ಯಾ ದೇಶದ ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಲು ತಾಷ್ಕೆಂಟ್ಗೆ ತೆರಳಿರುತ್ತಾರೆ. ಅಲ್ಲಿ ತಾಷ್ಕೆಂಟ್ ಒಪ್ಪಂದದಂತೆ ಇವರು ಸಹಿ ಮಾಡಿ ರಾತ್ರಿ ನಿದ್ರೆ ಮಾಡಿರುತ್ತಾರೆ. ಮಲಗಿರುವ ಸಮಯದಲ್ಲಿ ಇವರಿಗೆ ಹೃದಯಾಘಾತವಾಗಿ ಸಾವು ಸಂಭವಿಸಿರುತ್ತದೆ. ಇಂತಹ ಪ್ರಾಮಾಣಿಕ ಪ್ರಧಾನಮಂತ್ರಿಗಳು ಹಾಗೂ ಸರಳ ಪ್ರಧಾನಮಂತ್ರಿಗಳೂ ಆದ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಾನು ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳೇ.